ಬ್ಯಾಂಕ್ ಅವ್ರು ಮುಂದೆ ಬರ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು, ಸರ್ ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಸಿಬಿಲ್ ಇಲ್ಲ, ಸಣ್ಣ ಪುಟ್ಟ ಲೋನ್ ತಗೊಂಡಿರ್ತಾರೆ, ಮೋಟಾರ್ ಬೈಕ್ ಮತ್ತೊಂದಕ್ಕೆ ಲೋನ್ ತಗೊಂಡಿರ್ತಾರೆ, ಆ ಸಿಬಿಲ್ಗೆ ಅವ್ರು ಸಿಗ್ತಾ ಇಲ್ಲ. ಆ ಕಾರಣಕ್ಕೆ ನ್ಯಾಷನಲೈಸ್ ಬ್ಯಾಂಕ್ ಯಾರು ಮುಂದೆ ಬರ್ತಾ ಇಲ್ಲ ಸರ್. ಈಗ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡ್ರೆ 7ರಿಂದ 8% ಆಗ್ತದೆ. ಅವ್ರ EMI ಬಂದಿದ್ದ ತಿಂಗಳಿಗೆ 5,000 ರೂಪಾಯಿ ಆಗ್ತದೆ. ಈಗ ನಾವು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ತಗೊಂಡ್ರೆ ಕನಿಷ್ಠ 8,500 ರೂಪಾಯಿ EMI ಕಟ್ಟಕ್ಕಾಗ್ತದೆ, 11% ಇಂಟ್ರೆಸ್ಟ್ ಆಗ್ತದೆ ಅಂದ್ರು. ಮಾನ್ಯ ಮುಖ್ಯಮಂತ್ರಿಗಳು ರಿವ್ಯೂ ಮೀಟಿಂಗ್ ಮಾಡಿ ನಿನ್ ಕ್ಯಾಬಿನೆಟ್ ತಗೊಂಡ್ ಬಾ, ಅದೇನಿದೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಅಷ್ಟೇ ಇಂಟ್ರೆಸ್ಟ್ ಅವ್ರು ಕೊಡ್ಲಿ, ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು 5 ಲಕ್ಷ ಅವ್ರು ಮಾಡಿಕೊಡು, ಮಿಕ್ಕಿದ ಹಣ ಸರ್ಕಾರ ಕೊಡ್ತದಂತ ಮಾನ್ಯ ಮುಖ್ಯಮಂತ್ರಿ ತಂದು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದ್ರು. ಏನಕ್ಕಪ್ಪ ಬಿಜೆಪಿ ಅವ್ರು ಮಾಡಕ್ ಸಾಧ್ಯ ಆಗಿಲ್ಲ? ನಾನು ರಿಪೀಟ್ ಮಾಡಕ್ ಹೋಗಲ್ಲ, ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಸ್ಲಮ್ ಬೋರ್ಡ್ ಅಲ್ಲಿ 1,80,000ದಲ್ಲಿ ನಾವು 3 ವರ್ಷದಲ್ಲಿ 80,000 ಮನೆಗಳು ಕೊಟ್ಟಿದ್ದೀವಿ. ಮೊದಲೇ ಹಂತದಲ್ಲಿ 2024 KR ಪುರಂ ಅಲ್ಲಿ ಕಾರ್ಯಕ್ರಮ ಮಾಡಿ 36,789 ಮನೆ ಕೊಟ್ಟಿವಿ. ಇದೇ ವರ್ಷದಲ್ಲಿ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆ ಕೊಟ್ವಿ. ಏನಿಗೆ ಬಿಜೆಪಿ ಅವ್ರು ಕೊಡಕ್ ಸಾಧ್ಯ ಆಗಿಲ್ಲ? ಏನಿಗೆ ಜನತಾದಳ ಅವ್ರು ಕೊಡಕ್ ಸಾಧ್ಯ ಆಗಿಲ್ಲ? ಅವಾಗ ಯಾವ ಗ್ಯಾರಂಟಿನೂ ಇರ್ಲಿಲ್ಲ ಅವ್ರಿಗೆ. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರ್ಲಿಲ್ಲ ಈ ತರ ಮನೆ ಸರ್ಕಾರ ವತಿಯಿಂದ 4 ಲಕ್ಷ ಕಟ್ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ. ಬರೇ ಬಡವರು ಬೀದಿಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ 7,400 ಕೋಟಿ ಬರೇ ಸ್ಲಮ್ ಬೋರ್ಡ್ ಕೊಟ್ಟಿದ್ದಾರೆ. ಒಟ್ಟಾಗಿ ನನ್ನ ಇಲಾಖೆಗೆ ಈ 1 ಲ್ಯಾಕ್ ಹೌಸಿಂಗ್ ಇವೆಲ್ಲ ಸೇರ್ಕೊಂಡು 10,000 ಕೋಟಿಯನ್ನ ಎಕ್ಸ್ಟ್ರಾನ ದುಡ್ಡು ಕೊಟ್ಟಿದ್ದಾರೆ. ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನನ್ನ ವಸತಿ ಮಂತ್ರಿ ಮಾಡಿ ಇಂಥ ಒಳ್ಳೆ ಕಾರ್ಯಕ್ರಮನ ಮಾನ್ಯ ಮುಖ್ಯಮಂತ್ರಿಗಳು ನಾನು ಮಾಡಿಕೊಟ್ಟಿದ್ದಕ್ಕೆ ಅವ್ರ ಹೃದಯದಿಂದ ನಾನು ಧನ್ಯವಾದಗಳು ಸಲ್ಲಿಸಿ, ಪಾಪ ತಾವು ಬಹಳ ಖಾತ್ರಿಯಿಂದ ಉಪಮುಖ್ಯಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು ಮಾತು ಕೇಳಕ್ ಕಾಯ್ತಾ ಇದ್ದೀರಾ. ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ತಮ್ಗೆಲ್ಲ ಇನ್ನೊಂದು ಬಾರಿ ಸುಭಾಷಣ ಇಲ್ಲಿ ಇರೋ ಭಾಗದಲ್ಲಿ ಎಲ್ಲರಿಗೂ ಸುಭಾಷಣ ಕೊಡಿ. ಹೆಚ್ಚಾಗಿ ನಾನು ಸುರೇಶ್ ಅಣ್ಣನ್ಗೆ ಓಪನ್ ಆಗೋಳ್ತೀನಿ. ಇದು ಕ್ರೆಡಿಟ್ ಹೋಗ್ಬೇಕಾದ್ರೆ DK ಸುರೇಶ್ ಅವರು ಅವರಿಂದ ಇವತ್ತು ಈ ಗುದ್ಲಿ ಪೂಜನ ಆಗಿದೆ ಅಂತ ಹೇಳ್ತಾ ಇಲ್ಲ ಆಗಿರೋದು. ಇಲ್ಲೆಲ್ಲ ಪಾಪ ನಮ್ಮ ಅಧಿಕಾರಿಗಳು ಮತ್ತೆ ಪೊಲೀಸ್ ಸಿಬ್ಬಂದಿಗಳಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸಿ ಅವರಿಗೆ ಥ್ಯಾಂಕ್ಸ್ ಅನ್ನ ಹೇಳಿ ನನ್ಗೆ 2 ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.